ಎಲ್ಲರಿಗೂ ನಮಸ್ಕಾರ. ಶ್ರೀಮಾತ್ರೇ ನಮಃ, ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ಸಗರ ಚಕ್ರವರ್ತಿ ಅಶ್ವಮೇಧ ಯಾಗವನ್ನು ಮಾಡಲು ಸಂಕಲ್ಪ ಮಾಡಿದ್ದು, ಆ ಅಶ್ವವನ್ನು ಇಂದ್ರ ಕದ್ಕೊಂಡು ಹೋಗಿರೋದು, ಕಪಿಲ ಮಹರ್ಷಿ ಆಶ್ರಮದಲ್ಲಿ ಆ ಕುದುರೆ ಕಾಣಿಸ್ಕೊಳ್ಳೋದು, ಅತಿ ಉತ್ಸಾಹದಾಗಿರುವಂಥ 60,000 ಜನ ಸಗರರು ಕಪಿಲರ ಮೇಲೆ ದಾಳಿ ಮಾಡಿದಾಗ ಅವರ ಒಂದು ಕೋಪಾಗ್ನಿಗೆ ಭಸ್ಮ ಆಗಿರ್ತಾರೆ. ಎಷ್ಟು ಕಾಲಕ್ಕೂ ಸಗರರು 60,000 ಜನ ಸಗರರು ಬರದೇ ಇದ್ದಾಗ ಸಗರ ಚಕ್ರವರ್ತಿ ಅಂಶುಮಂತನನ್ನು ಕರೆದ್ಬಿಟ್ಟು ಹುಡುಕು ಅಂತ ಕಳಿಸ್ತಾರೆ. ಅಂಶುಮಂತ ತನ್ನ ಚಿಕ್ಕಪ್ಪಂದಿರು ಹಗ್ದಿರುವಂಥ ಮಾರ್ಗದಿಂದ ಪ್ರಯಾಣ ಮಾಡಬೇಕಾದ್ರೆ ಕಪಿಲ ಮಹರ್ಷಿ ಆಶ್ರಮ ಸೇರ್ಕೊಂತಾರಂತೆ. ಅಲ್ಲಿ ತನ್ನ ಚಿಕ್ಕಪ್ಪಂದರ ಭಸ್ಮವನ್ನು ನೋಡ್ಬಿಟ್ಟು, ಭಸ್ಮೀಭೂತರಾಗಿರೋದನ್ನ ನೋಡ್ಬಿಟ್ಟು ಬಹಳನೇ ದುಃಖ ಪಡ್ತಾರಂತೆ. ಅವ್ರಿಗೆ ಉತ್ತರ ಕ್ರಿಯೆಗಳನ್ನು ಮಾಡಬೇಕು ಅಂತ ಗಂಗಾಜಲ ತರಬೇಕಾದ್ರೆ ಅಲ್ಲಿ ಗರುತ್ಮಂತ ಪ್ರತ್ಯಕ್ಷ ಆಗಿ ಸಾಧಾರಣವಾಗಿ ಭೂಮಿ ಮೇಲಿರುವಂಥ ನೀರಿನಿಂದ ಇವರಿಗೆ ಸ್ವರ್ಗಲೋಕ ಪ್ರಾಪ್ತಿ ಆಗೋದಿಲ್ಲ, ಆದ್ದರಿಂದ ಸುರಗಂಗೆಯನ್ನು ನೀನು ತರಲು ಪ್ರಯತ್ನ ಮಾಡು ಅಂತ ಹೇಳಿದ್ರು. ಹಾಗೆ ಮರಣಗಳಲ್ಲಿ ಯಾವ ಥರ ಮರಣ ಸಂಭವಿಸಿದ್ರೆ ಏನೇನು ಗತಿಗಳು ಉಂಟಾಗುತ್ತೆ ಅಂತ ನಾನು ಕಳೆದ ಒಂದು ಸಂಚಿಕೆಯಲ್ಲಿ ವಿವರಣೆ ಮಾಡಲು ಪ್ರಯತ್ನ ಮಾಡಿದ್ದೆ. ಕಥೆಯಲ್ಲಿ, ರಾಮಾಯಣದ ಕಥೆಯಲ್ಲಿ ಮುಂದೆ ಹೋಗೋಣಂತೆ. ಆಗ ಏನು ಮಾಡ್ತಾರೆ, ಆ ಭೂಮಿಯಲ್ಲಿ ಜಲತರ್ಪಣಗಳನ್ನು ಕೇವಲ ಸ್ವರ್ಗಲೋಕದಿಂದ ಬಂದಿರುವಂಥ ಜಲದಿಂದ ತರ್ಪಣ ಕೊಡಬೇಕು, ಆದ್ದರಿಂದ ಗಂಗೆ ಮೇಲೆ ತಗೊಂಡು ಬರೋದಕ್ಕೆ ಪ್ರಯತ್ನ ಮಾಡುವಂತ ಅಂತಾರೆ. ಸರಿ ಅಂತಂದು ಯಾಗಾಶ್ವವನ್ನು ಕರ್ಕೊಂಡು ಹೋಗ್ಬಿಟ್ಟು ಯಾಗವನ್ನು ಪೂರ್ತಿ ಮಾಡ್ತಾರೆ. ತನ್ನ ಕುಮಾರರು ಕಪಿಲ ಮಹರ್ಷಿ ಆಗ್ರಹಕ್ಕೆ ಬೂದಿ ಆಗಿದ್ದಾರೆ ಅಂತ ಕೇಳ್ಬಿಟ್ಟು ಸಗರ ಬಹಳನೇ ದುಃಖ ಪಡ್ತಾರೆ. ನಂತರ ಅವರು 30,000 ವರ್ಷಗಳು ಜೀವಿಸಿ ಶರೀರವನ್ನು ಬಿಡ್ತಾರಂತೆ. ನಂತರ ಅಂಶುಮಂತ ರಾಜ ಆಗ್ತಾನಂತೆ. ಆತ 32,000 ವರ್ಷಗಳು ತಪಸ್ಸನ್ನು ಮಾಡಿ ಆ ತಪಸ್ಸಿನಲ್ಲಿ ಅವರ ಶರೀರವನ್ನು ಬಿಡ್ತಾರಂತೆ. ನಂತರ ಬಂದಿರುವಂಥವ್ರು ದಿಲೀಪ ಚಕ್ರವರ್ತಿ. ಅವರು 30,000 ವರ್ಷ ರಾಜ್ಯವನ್ನು ಮಾಡ್ತಾರಂತೆ. ಆದರೆ ಯಾರು ಗಂಗೆ ಅಂತ ಉದ್ಕೊಂಡು ಬರಲಿಲ್ಲ. ಸಗರರು ಸತ್ತು ಹೋಗಿ ಕೋಟಿ ಯುಗಗಳೇ ಕಳೆದೋಯ್ತು, ಕೋಟಿ ಯುಗನೇ ಕಳೆದೋಯ್ತು. 30 ಅಂತಂದ್ರೆ ಇಲ್ಲಿ ತಂದೆ 30 ವರ್ಷಗಳು, ಅಂಶುಮಂತ 30,000 ವರ್ಷಗಳು, ಮತ್ತೆ ಇಲ್ಲಿ ದಿಲೀಪ ಮಹಾರಾಜನು 30,000 ವರ್ಷಗಳು ಅಂತಂದ್ರೆ ಸರಿಸುಮಾರು 1 ಕೋಟಿ ವರ್ಷಗಳಷ್ಟು ಅವರು ಆ ಬೂದಿ ಕುಪ್ಪೆಗಳಾಗಿ ಪಾತಾಳ ಲೋಕದಲ್ಲಿ ಬಿದ್ದಿರ್ತಾರೆ. ಯಾರು ಸುರಗಂಗೆಯನ್ನು ತೆಗೆದುಕೊಂಡು ಬರೋದಕ್ಕೆ ಆಗಲಿಲ್ಲಂತೆ. ದಿಲೀಪನ ನಂತರ ಬಂದಿರುವಂತ ಭಗೀರಥರು ರಾಜ್ಯವನ್ನು ಮಂತ್ರಿಗಳಿಗೆ ಒಪ್ಪಿಸ್ಬಿಟ್ಟು ಗೋಕರ್ಣ ಕ್ಷೇತ್ರಕ್ಕೆ ಹೋಗ್ಬಿಟ್ಟು 1000 ವರ್ಷಗಳು ತಪಸ್ಸನ್ನು ಮಾಡ್ತಾರಂತೆ. ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತ ಈ ಗೋಕರ್ಣ ಕ್ಷೇತ್ರ ಮಹಾ ಶಕ್ತಿಶಾಲಿಯಾಗಿರುವಂತ ಕ್ಷೇತ್ರವಾಗಿದೆ. ಈ ಗೋಕರ್ಣ ಕ್ಷೇತ್ರದ ಬಗ್ಗೆ ರಾಮಾಯಣದಲ್ಲೂ ಪ್ರಸ್ತಾಪ ಇದೆ. ರಾಮಾಯಣಕ್ಕೂ ಮತ್ತು ನಮ್ಮ ಕರ್ನಾಟಕಕ್ಕೂ ಅವಿನಾಭಾವನೆ ಸಂಬಂಧ ಇದೆ ಅಂತ ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಯಾವುದು ಋಷ್ಯಶೃಂಗ ಮಹರ್ಷಿಗಳ ಒಂದು ಜೀವನ ಚರಿತ್ರೆ ಹೇಳಬೇಕಾದ್ರೆ ಹೇಳಿದೆ. ಋಷ್ಯಶೃಂಗರ ತಪೋಭೂಮಿ ನಮ್ಮ ಶೃಂಗೇರಿ ಅಂತ ನಾನು ಕೆಲವಷ್ಟು ಸಂಚಿಕೆ ಹಿಂದೆ ಮನವಿ ಮಾಡಿದ್ದೆ. ಹಾಗೆ ನೋಡ್ರಿ, ಇಲ್ಲಿ ಭಗೀರಥ ತಪಸ್ಸನ್ನು ಮಾಡಿರುವಂಥದ್ದು ಗೋಕರ್ಣ ಕ್ಷೇತ್ರ. ಹಾಗೆ ಮಹಾಭಾರತದಲ್ಲೂ ಸಹ ವಾಸುಕಿ ಮತ್ತು ಅನಂತ ಅನ್ನುವಂಥ ಸರ್ಪಗಳು ಕೂಡ ಇಲ್ಲೇ ಬಂದು ತಪಸ್ಸನ್ನು ಮಾಡಿದ್ದಾವೆ 1000 ವರ್ಷಗಳು. ಈ ಗೋಕರ್ಣ ಕ್ಷೇತ್ರ ಮಹಾ ತಪಸ್ಸನ್ನು ಸಿದ್ಧಿಸುವಂತ ಕ್ಷೇತ್ರ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾ ಇರುತ್ತೆ. ಈ ಗೋಕರ್ಣ ಕ್ಷೇತ್ರದಲ್ಲಿ ಮಾಸ ಶಿವರಾತ್ರಿ ಎಂದು ಅಲ್ಲಿ ಗೋಕರ್ಣದಲ್ಲಿರುವಂಥ ಚಿಕ್ಕ ಕಲ್ಲುಗಳು ಸಹ ಶಿವನ ಪ್ರತಿರೂಪವಂತೆ. ಆ ಕಲ್ಲಿಗೆ ಏನಾದರೂ ಗೋಕರ್ಣದಲ್ಲಿ ಹೇಗೂ ಸಮುದ್ರ ಇದೆ, ಒಂದು ಬೊಗಸೆ ನೀರು ಹಾಗೂ ಒಂದೇ ಒಂದು ಬಿಲ್ವದಳವನ್ನು ಹಾಕಿ ಆ ಕಲ್ಲಿಗೆ ಅಭಿಷೇಕ ಮಾಡಿದ್ದೀವಿ ಅಂತಂದ್ರೆ ಸಾಕ್ಷಾತ್ ಪರಮಶಿವನಿಗೆ ಅಭಿಷೇಕ ಮಾಡ್ದಂಗೆ. ಶಿವ ಗೊತ್ತಲ್ವಾ, ಬೋಳಾಶಂಕರರು. ಅವರು ಸ್ವಲ್ಪ ಮಾಡಿದ್ರೆ ಬಹಳ ಹೆಚ್ಚು ವರವನ್ನು ನೀಡುವಂಥವ್ರು.
ಕೋಟಿ ಕೋಟಿ ಜನ್ಮದಿಂದ ಬಂದಿರುವಂತ ಪಾಪಗಳೆಲ್ಲವೂ ಹೋಗುತ್ತೆ, ನಮ್ಗೆ ಶುಭಗಳು ನಡೆಯುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಈ ಭಗೀರಥ ಗೋಕರ್ಣ ಕ್ಷೇತ್ರದಲ್ಲಿ 1000 ವರ್ಷಗಳು ತಪಸ್ಸನ್ನು ಮಾಡ್ತಾರಂತೆ. ಆಗ ಬ್ರಹ್ಮದೇವರು ದರ್ಶನ ಕೊಡ್ತಾರಂತೆ. ಆಗ ಭಗೀರಥ ನನಗೆ ಮಕ್ಕಳಿಲ್ಲ, ಆದ್ದರಿಂದ ನಮ್ಮ ವಂಶ ಎಲ್ಲೂ ನಿಲ್ದಲೆ ಅಂತಂದ್ರೆ ಒಂದತ್ರ ನಿಲ್ಲುತ್ತೆ, ಒಂದತ್ರ ಇದಾಗುತ್ತೆ ಅಂತಂತ ವಂಶನೇ ನಿರ್ವಂಶ ಆಗಿರುವಂಥದ್ದು ಬಹಳ ಕಡೆನೇ ಕೇಳಿರ್ತೀವಿ. ಆ ಥರ ನನ್ನ ವಂಶನೇ ನಿಲ್ದಲೇ ಇರೋ ಥರ ನನಗೆ ಮಕ್ಕಳಾಗುವಂಥ ವರವನ್ನು ಕೊಡು, ಹಾಗೆ ಈ ನನ್ನ ವಂಶ ನಿರಂತರವಾಗಿ ಹೀಗೆ ಬೆಳೆಯುವಂಥ ವರವನ್ನು ಕೊಡು ಅಂತ ಹೇಳ್ತಾರೆ. ಹಾಗೆ ನಮ್ಮ ಪಿತೃದೇವತೆಗಳಿಗೆ ಸ್ವರ್ಗವನ್ನು ಕಳಿಸೋದಕ್ಕೋಸ್ಕರ ಸುರಗಂಗೆಯನ್ನು ಭೂಮಿ ಮೇಲೆ ಕಳಿಸು ಅಂತ ಕೇಳ್ತಾರಂತೆ. ಕೇಳಿದಾಗ ಆಗ ಬ್ರಹ್ಮದೇವರು ನಿನ್ನ ಮೊದಲನೇ ಕೋರಿಕೆಯನ್ನು ನಾನು ತೀರಿಸ್ತೀನಿ, ಆದರೆ ಗಂಗೆಯನ್ನು ಭೂಮಿ ಮೇಲೆ ಬಿಟ್ಟರೆ ಅದನ್ನು ಹಿಡಿಯುವಂಥವ್ರು ಯಾರೂ ಇಲ್ಲ, ಆದ್ದರಿಂದ ಕೇವಲ ಶಿವ ತಪ್ಪಿದ್ರೆ ಯಾರು ಆ ಸಾಮರ್ಥ್ಯ ಹೊಂದಿಲ್ಲ, ಆ ಶಕ್ತಿ ಹೊಂದಿಲ್ಲ, ಆದ್ದರಿಂದ ನೀನು ಶಿವನ ಬಗ್ಗೆ ತಪಸ್ಸನ್ನು ಮಾಡು, ಆತ ಒಪ್ಕೊಂಡ್ರೆ ಆಗ ನಾನು ಗಂಗೆಯನ್ನು ಬಿಡ್ತೀನಿ ಅಂತ ಹೇಳ್ತಾರೆ. ಹೇಳಿದಾಗ ಭಗೀರಥರು ಹೇಗೋ ತನ್ನ ಸ್ವಾರ್ಥವನ್ನು ನೋಡ್ಕೊಂಡಿಲ್ಲ ಅಂತಂದ್ರೆ ಬ್ರಹ್ಮದೇವರು ಏನ್ ಹೇಳಿದ್ರು, ನಿನಗೆ ಕುಮಾರನನ್ನು ಪ್ರಸಾದಿಸ್ತೀನಿ ಅಂತ ಹೇಳ್ತಾರೆ. ಈಗಾಗಲೇ ಮನೆ ಬಿಟ್ಟು 1000 ವರ್ಷಗಳಾಗಿದೆ. ರಾಜ್ಯವನ್ನು ಬಿಟ್ಬಿಟ್ಟು ಸುಖಕ್ಕೆ ದೂರ ಆಗಿ ಒಬ್ಬ ರಾಜ ಆತ ಪಂಚಾಗ್ನಿ ಹೋತ್ರದ ತಪಸ್ಸನ್ನು ಮಾಡಿದ್ದಾರೆ ಅಂತ ರಾಮಾಯಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮೇಲ್ಗಡೆ ಸೂರ್ಯ ಉರಿ ಬಿಸಿಲಿದ್ದಾಗ 4 ಕಡೆನೂ ಅಗ್ನಿಯನ್ನು ಹಾಕೊಂಡು ತಪಸ್ಸನ್ನು ಮಾಡಿದ್ದಾರೆ. ನಂತರ ಚಳಿಗಾಲದಲ್ಲಿ ಕಂಠಪೂರ್ತಿ ನದಿಯಲ್ಲಿ ಮುಳುಗಿ ತಪಸ್ಸನ್ನು ಮಾಡಿದ್ದಾರೆ. ಕಾಲಕ್ಕೆ ಎದುರೋಗ ಅವರು ತಪಸ್ಸನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ಸಾಕಪ್ಪ ನನ್ಗೆ 1 ವರನೇ ಸಾಕು, ನನ್ನ ಪಿತೃದೇವತೆಗಳು ಏನೋ ಎಲ್ಲೋದ್ರೆ ನನ್ಗೇನಪ್ಪ, ಇವ್ರ ಮುಖನೂ ನೋಡಿರೋದಿಲ್ಲ, ಎಷ್ಟು ತಲೆಮಾರುಗಳ ಹಿಂದೆ ಈ ತರ ಸಗರರು ಎಷ್ಟು ತಲೆಮಾರಿನ ಹಿಂದಿನವರು, ಅವ್ರ ಹೆಸರು ನೆನಪಿರೋದೇ ಈ ಕಾಲದಲ್ಲಾದ್ರೆ ಏನೋ ನಮ್ಮ ತಂದೆ ಹೆಸರು ನೆನಪಿರುತ್ತೆ, ಅವ್ರ ತಂದೆ ಹೆಸರು ನೆನಪಿರುತ್ತೆ, ಅಬ್ಬಬ್ಬ ಅಂದ್ರೆ ಅವ್ರ ತಂದೆ ಮುತ್ತಾತನ ಹೆಸರು ನೆನಪಿರುತ್ತೆ, ಅವ್ರ ತಂದೆ ಹೆಸರು ಎಷ್ಟು ಜನಕ್ಕೆ ನೆನಪಿರುತ್ತೋ, ಅವ್ರ ತಂದೆ ಹೆಸರು ಎಷ್ಟು ಜನಕ್ಕೆ ನೆನಪಿರುತ್ತೋ ನಮಗೆ ಗೊತ್ತಿಲ್ಲ. ಈ ತಲೆಮಾರುಗಳು ಹೋಗ್ಲಿ, ತಂದೆ ತಾಯಿನ ನೋಡ್ದಲೆ ವೃದ್ಧಾಶ್ರಮಕ್ಕೆ ಕಳಿಸುವಂತ, ಬದುಕಿರ್ಬೇಕಾದ್ರೆ ವೃದ್ಧಾಶ್ರಮಕ್ಕೆ ಕಳಿಸುವಂತ ಮಹನೀಯರನ್ನ ನಾವು ಎಷ್ಟು ಜನರನ್ನು ನೋಡಿದೀವಲ್ವ. ಈ ತರ ಇರ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಹೋಗ್ಬೋದಾಗಿತ್ತು, ಆದ್ರೆ ಶಿವನ ಬಗ್ಗೆ ತಪಸ್ಸನ್ನು ಮಾಡು ಅಂತ ಹೇಳ್ತಾರಂತೆ. ಆಗ ಭಗೀರಥ ಶಿವನಿಗೋಸ್ಕರ ತನ್ನ ಹೆಬ್ಬೆರಳಿನ ಮೇಲೆ ನಿಂತ್ಕೊಂಡು 1 ವರ್ಷಗಳು ತಪಸ್ಸನ್ನು ಮಾಡ್ತಾರೆ. ಶಿವ ಪ್ರತ್ಯಕ್ಷ ಆಗಿ ನಿನ್ನ ಕೋರಿಕೆಯ ಪ್ರಕಾರ ನಾನು ಗಂಗೆಯನ್ನು ಶಿರಸ್ಸಿನ ಮೇಲೆ ಹಿಡಿತೀನಿ ಅಂತ ಅಂತಾರೆ. ಆಗ ಶಿವನು ಹಿಮಾಲಯದ ಮೇಲೆ ನಿಂತ್ಕೊಂಡು ತನ್ನ 2 ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಂಡು ಕಾಲನ್ನು ಆ ಕಡೆ ಈ ಕಡೆ ಅಗಲವಾಗಿ ಚಾಚಿ ತನ್ನ ಜಟಾಜೂಟವನ್ನು ಬಿಚ್ಚಿಬಿಟ್ಟು ಗಂಗೆಗೋಸ್ಕರ ಆಕಾಶದ ಕಡೆ ನೋಡ್ತಾ ಇರ್ತಾರೆ. ಈ ಅವತಾರವನ್ನು ಶಿವನನ್ನು ಕಪದ್ದಿ ಅಂತ ಕರೀತಾರೆ. ಅಂತಂದ್ರೆ ನಾವೆಲ್ಲಾದ್ರೂ ದೇವಾಲಯದಲ್ಲಿ ನೋಡಿರ್ತೀವಿ, ಅಂತಂದ್ರೆ ಶಿವ ಸೊಂಟದ ಮೇಲೆ ಕೈ ಇಟ್ಕೊಂಡು ಆತನ ಜಟಾಜೂಟಗಳೆಲ್ಲವೂ ಈ ತರ ಅರಳಿರೋ ತರ, ಅಂತಂದ್ರೆ ಆಗ ಗಾಳಿಯಲ್ಲಿ ಆತನ ಶಿವ ಪರಮಾತ್ಮನ ಕೂದಲೆಲ್ಲ ಬಿಚ್ಕೊಂಡಿರೋ ತರ ನೋಡ್ತಾ ಇರ್ತೀವಿ. ಅದು ಕಪದ್ದಿ ಅಂತ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಆ ತರ ನೋಡ್ತಾ ಇರಬೇಕಾದ್ರೆ ನೋಡ್ತಾ ಇರ್ತಾರಂತೆ. ಅವಾಗ ಗಂಗಮ್ಮ ಮನಸ್ಸಲ್ಲಿ ಅಂದ್ಕೊಂತಾರಂತೆ, ಈ ಶಿವ ನನ್ನನ್ನೇನು ಸುಲಭ ಅಂತ ಅನ್ಕೊಂಡಿದ್ದಾನ, ಹಿಂಗ್ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಯಾವುದೋ ಆಧಾರ ಇಲ್ದಾನೆ, ನನ್ನ ಪ್ರವಾಹದಿಂದ ಈ ಶಂಕರನನ್ನು ಕೂಡ ಪಾತಾಳಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ, ಈತ ನನ್ನನ್ನು ಹಿಡಿತೀನಿ ಅಂತ ಅನ್ಕೊಳ್ತಾ ಇದ್ದಾನೆ ಅಂತ ಗಂಗಮ್ಮ ಏನು ಮನಸ್ಸಿನಲ್ಲಿ ಅಹಂಕಾರ ಪಟ್ಲಂತೆ. ಆಗ ಅಂದ್ಕೊಂಡು ಆಕಾಶದಿಂದ ಶಿವನ ಜಟಾಜೂಟಕ್ಕೆ ಜಾರ್ತಾಳಂತೆ. ಹೀಗೆ 1 ವರ್ಷಗಳ ಕಾಲ ಬೀಳ್ತಾನೆ ಇದ್ದಾಳಂತೆ. ಅಂದ್ರೆ ಶಿವ ಪರಮಶಿವರು ಸರ್ವಾಂತರ್ಯಾಮಿ, ಯಾರ ಮನಸ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ವಾ? ಅವ್ರಿಲ್ಲ ಅಂತಂದ್ರೆ ಶಿವ ಇದ್ರೆ ನಾವು ಶುಭಂಕರರು. ಈ ಶಿವ ಹೋಗಿದೆ, ನನ್ನ ದೇಹದಿಂದ ಹೋಗಿದೆ ಅಂದ್ರೆ ನಾನು ಶವ ಆಗ್ತೀನಿ. ನಮ್ಮ ದೇಹದಲ್ಲಿದ್ದು ನಮ್ಮ ಎಲ್ಲಾ ಕಾರ್ಯಗಳನ್ನು ಉಸಿರಾಡೋದು ಇದನ್ನೆಲ್ಲ ಮಾಡುವಂಥದ್ದು ಶಿವನೇ ಆಗಿರೋದ್ರಿಂದ ಗಂಗೆಯ ಅಹಂಕಾರ ಅವ್ರಿಗೆ ಗೊತ್ತಾಗುತ್ತೆ. 1 ವರ್ಷಗಳ ಕಾಲ ಬ್ರಹ್ಮಲೋಕದಿಂದ ಬೀಳ್ತಾನೆ ಇದ್ದಾಳಂತೆ ಆ ತಾಯಿ. 1 ತೊಟ್ಟು ಕೂಡ
ಕೆಳಗ್ ಜಾರ್ ಬೀಳಿಲ್ವಂತೆ, ಕೆಳಗ್ ಜಾರ್ ಬೀಳೇ ಇಲ್ವಂತ. ಹೀಗೆ ಶಿರಸ್ಸಿನಲ್ಲಿ ಆಕೆ ಸುಳಿಯನ್ನು ಸುತ್ತುತ್ತಾ ತಿರುಗ್ತಾನೆ ಇದ್ದಾಳಂತೆ. ಆಗ ಏನಪ್ಪ ಇದು ಈ ತರ ಆಗ್ಬಿಟ್ಟಿದೆ, 1 ವರ್ಷಗಳ ಕಾಲದಿಂದ ಗಂಗಮ್ಮ ಏನು ಶಿವನ ಒಂದು ಜಟಾಜೂಟದಲ್ಲಿ ಆ ತುರುವಿನಲ್ಲಿ ಬೀಳ್ತಾನೆ ಇದ್ದಾಳೆ, ಕೆಳಗಡೆ ನೀರೇ ಬರಲಿಲ್ಲ ಅಂತಂತ ಭಗೀರಥರು ಎಷ್ಟಾದ್ರೂ ತಪಸ್ಸನ್ನು ಮಾಡಿದಾರಲ್ವಾ, ಅವಾಗ ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಗೋಚರ ಆಗುತ್ತೆ. ಅವಾಗ ಅಂತಾರಂತೆ, ಶಂಕರ ಗಂಗಮ್ಮನ ಅಹಂಕಾರನೂ ಚೆನ್ನಾಗಿದೆ, ನೀನು ಗಂಗಾ ಗರ್ವಭಂಗನೂ ಮಾಡೋದು ಚೆನ್ನಾಗಿದೆ, ತಂದೆ ನನ್ನ ಮೇಲೆ ದಯೆಯಿಂದ ನೀನು ಗಂಗೆಯನ್ನು ಏನು ಭೂಮಿಯಲ್ಲಿ ಬಿಡು ಅಂತ ಪ್ರಾರ್ಥನೆ ಮಾಡಿದಾಗ ಆತ ಗಂಗೆಯನ್ನು ಬಿಂದು ಸರೋವರದಲ್ಲಿ ಬಿಡ್ತಾನಂತೆ. ಆಗ ಗಂಗಮ್ಮ ಹ್ಲಾದಿನಿ, ಪಾವನಿ, ನಳಿನಿ ಅನ್ನುವಂಥ 3 ದಿಕ್ಕುಗಳಿಂದ ಹೋಗ್ತಾಳೆ. ಸುಶಕ್ತು, ಸೀತಾ, ಸಿಂಧು ಅಂತ 3 ಭಾಗಗಳಾಗಿ ಪಶ್ಚಿಮ ದಿಕ್ಕಿಗೆ ಹೋಗ್ತಾಳೆ. 7ನೇ ಭಾಗವಾಗಿ ಭಗೀರಥನ ಹಿಂದೆ ಹೋಗ್ತಾ ಇರ್ತಾರೆ. ಈ ರಥದ ಮೇಲೆ ಭಗೀರಥ ಹೋಗ್ತಾ ಇದ್ರೆ ಹಿಂದೆ ಓಡ್ತಾ ಗಂಗಾ ಪ್ರವಾಹ ಹೋಗ್ತಾ ಇರುತ್ತಂತೆ. ಗಂಗೆಯೊಂದಿಗೆ ಮೊಸಳೆಗಳು, ಏನು ಆನೆಗಳು, ಮೀನು ಈ ಗಂಗೆಯೊಂದಿಗೆ ಪ್ರವಾಹ ಮಾಡ್ತಾ ಇರ್ತಾರಂತೆ. ಈ ಅಪರೂಪವಾಗಿರುವಂತ ಘಟ್ಟವನ್ನು ನೋಡೋದಕ್ಕೆ ದೇವತೆಗಳೆಲ್ಲರೂ ಆಕಾಶದಲ್ಲಿ ನಿಂತ್ಕೊಂಡಿರ್ತಾರಂತೆ. ಪಾಪ ಮಾಡಿರುವಂತವ್ರು ಈ ಗಂಗೆಯಲ್ಲಿ ಮುಳುಗ್ಬಿಟ್ಟು ತಮ್ಮ ಪಾಪವನ್ನು ಕಳ್ಕೊಂಡ್ಬಿಟ್ಟು ಸ್ವರ್ಗಕ್ಕೆ ಹೋಗ್ತಾ ಇದ್ದಾರಂತೆ. ಕೆಲವರು ಶಂಕರನ ಪಾದದ ಹತ್ರ ಪ್ರವಹಿಸ್ತಾ ಇರುವಂತ ಗಂಗೆಯ ನೀರನ್ನು ತಲೆ ಮೇಲೆ ಹಾಕೊಂಡು ತಮ್ಮ ಪಾಪವನ್ನು ಕಳ್ಕೊಳ್ತಾ ಇದ್ದಾರಂತೆ. ಹೀಗೆ ಹೋಗ್ತಾ ಇರುವಂತ ಗಂಗೆ ಯಾಗ ಮಾಡ್ತಾ ಇರುವಂತ ಜಹ್ನು ಮಹರ್ಷಿ ಆಶ್ರಮವನ್ನು ಏನು ಮುಳುಗಿಸ್ಬಿಡ್ತಾಳಂತೆ. ಆಗ್ರಹಿಸಿದ ಜಹ್ನು ಮಹರ್ಷಿ ಗಂಗಮ್ಮನ ಪೂರ್ತಿಯಾಗಿ ತನ್ನ ಬೊಗಸೆಯಲ್ಲಿ ಹಿಡಿದು ಬಿಟ್ಟು ಕುಡಿದು ಬಿಡ್ತಾರಂತೆ. ಆಗ ಏನು ಗಂಗಮ್ಮ ಭೂಮಿ ಮೇಲೆ ಬಂದಾಗ ಇಡೀ ಸೃಷ್ಟಿಯಲ್ಲಿರುವಂಥ ಜೀವಕೋಟಿ ಎಲ್ಲ ಅಲ್ಲಿ ಆ ಕಡೆ ಈ ಕಡೆ, ಗಂಗಮ್ಮನ ಆ ಕಡೆ ಈ ಕಡೆ ಮಂಗಳವಾದ್ಯಗಳು ಕೇಳ್ಬೇಕಾ, ಸುವಾಸಿನಿ ಸ್ತ್ರೀಯರು ಕೇಳ್ಬೇಕಾ, ಪುರೋಹಿತರು ಕೇಳ್ಬೇಕಾ, ವೇದ ಪಂಡಿತರು ವೇದಗಳನ್ನು ಹೇಳ್ತಾ ಇರುವಂತ ಪಂಡಿತರು ಕೇಳ್ಬೇಕಾ, ಅಂದ್ರೆ ಯಾರ್ಯಾರಿಗೆ ಏನೇನು ಇದಾಗುತ್ತೋ ಆ ತಾಯಿನ ಆ ತರ ಸ್ವಾಗತ ಮಾಡ್ತಾ ಇದ್ರೆ ಒಂದು ಕ್ಷಣದಲ್ಲಿ ಗಂಗಮ್ಮ ಮಾಯ ಆಗ್ಬಿಡ್ತಾಳಂತೆ. ಅಂದ್ರೆ ನಾವು ಇಂಟ್ರೆಸ್ಟಿಂಗ್ ಆಗಿ ಸಿನಿಮಾ ನೋಡ್ತಾ ಇರ್ತೀವಿ, ಆಲ್ ಆಫ್ ಸಡನ್ ಪವರ್ ಕಟ್ ಆಗ್ಬಿಟ್ರಿ, ಕರೆಂಟ್ ಹೋಗ್ಬಿಟ್ರೆ ಏನಾಯ್ತಪ್ಪ ಅಂತ ಆ ಕಡೆ ಈ ಕಡೆ ನೋಡ್ತೀವಲ್ಲ, ಭಗೀರಥರು ಆ ಥರ ನೋಡಿದ್ರಂತೆ. ಅವಾಗ ಏನು ಮಾಡ್ತಾರೆ ಅವರು ಏನು ಮಾಡ್ತಾರೆ, ಆ ಕಡೆ ಈ ಕಡೆ ನೋಡಿದ ತಕ್ಷಣನೇ ಜಹ್ನು ಮಹರ್ಷಿ ಕಾಲಿನ ಮೇಲೆ ಬಿದ್ದುಬಿಟ್ಟು ನೀರನ್ನು ಬಿಡಪ್ಪ ಅಂತಂತ ಪ್ರಾರ್ಥನೆ ಮಾಡಿದಾಗ ಭಗೀರಥನ ಮೇಲೆ ಕರುಣೆಯಿಂದ ಜಹ್ನು ಮಹರ್ಷಿ ತನ್ನ ಬಲಗಿವಿಯಿಂದ ಗಂಗಮ್ಮನ್ನ ಬಿಡ್ತಾರಂತೆ. ಅದಕ್ಕಾಗಿ ಜಹ್ನು ಮಹರ್ಷಿಯ ಒಂದು ಬಲಗಿವಿಯಿಂದ ಹುಟ್ಟಿರೋದ್ರಿಂದ ಗಂಗಮ್ಮನಿಗೆ ಜಾಹ್ನವಿ ಅಂತ ಕರೀತಾಳೆ. ನಾನು ಇವಾಗ ಈ ರಾಮಾಯಣ ಹೇಳ್ತಾ ಇದ್ದೀನಿ, ನಂಗೆ ಹಾಕ್ಲಿಕ್ಕೆ ಬಂದ್ರೇನೋ, ಕೆಮ್ಮು ಬಂದ್ರೇನೋ, ಸೀನ್ ಬಂದ್ರೇನೋ, ಅಪಾನ ವಾಯು ಬಂದ್ರೇನೋ ನಾನು ಇಲ್ಲಿ ಕುತ್ಕೊಂಡು ರಾಮಾಯಣ ಹೇಳೋದಕ್ಕೆ ಅಶೌಚ ಬರುತ್ತೆ, ಅರ್ಹತೆ ಇರೋದಿಲ್ಲ. ಇವಾಗ ಸೀದಾ ನಾನು ಹೋಗ್ಬಿಟ್ಟು ಸ್ನಾನ ಮಾಡಿ ಬಂದು ಈ ಕಥೆಯನ್ನು ಮುಂದುವರಿಸಬೇಕಾಗುತ್ತೆ. ಆದ್ರೆ ಅಷ್ಟೆಲ್ಲ ಅಂತಂದ್ರೆ ಒಂದು ಪ್ರವಚನ ನಡೀತಾ ಇರುತ್ತೆ, ಮನುಷ್ಯರ ಮೇಲೆ ಆಕಳಿಕೆ ಬರ್ತಾ ಇರುತ್ತೆ, ಸೀನ್ ಬರ್ತಾ ಇರುತ್ತೆ, ಅಪಾನವಾಯು ಹೋಗ್ತಾ ಇರುತ್ತೆ, ಗ್ಯಾಸ್ ಹೋಗ್ತಾ ಇರುತ್ತೆ, ಮತ್ತೆ ಕೆಮ್ಮು ಬರ್ತಾ ಇರುತ್ತೆ. ಇವೆಲ್ಲ ಬರಬಾರ್ದು ಅಂತಂತ ಹೇಳ್ಬಾರ್ದು, ಇದು ಜೀವದ ಲಕ್ಷಣ, ಇದನ್ನು ತಡೆದು ಕೂಡ ತಳಿಬಾರ್ದು ಅಂತ ಹೇಳ್ತಾರೆ. ಈ ತರ ಏನು ಪೂಜೆ ಮಾಡ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ, ಮತ್ತೆ ಪ್ರವಚನ ಕೇಳ್ಬೇಕಾದ್ರೆ, ಪ್ರವಚನ ಹೇಳ್ಬೇಕಾದ್ರೆ, ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ, ಈ ತರ ನಮ್ಮಿಂದ ಗಾಳಿ ಒಳಗಡೆ ಹೋದಾಗ ಬಲಗಿಯ ಕೈಯನ್ನು ತಗೊಂಡ್ಕೊಂಡು ಬಲದ ಕಿವಿ ಮೇಲೆ ಹಾಕಿದ್ರೆ ನಾವು ಸ್ನಾನ ಮಾಡಿರುವಂತ ಫಲಿತ ಬರುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಅದಕ್ಕೋಸ್ಕರನೇ ಬಹಳಷ್ಟು ಜನ ಕಿವಿ ಮೇಲೆ ಕೈ ಹಾಕೊಂತ ಇರ್ತಾರೆ. ಅಬ್ಸರ್ವ್ ಮಾಡಿ ನೋಡಿ ಅಂತಂದ್ರೆ ಪ್ರತಿ ಸಾರಿ ಸ್ಕೂಲಲ್ಲಿ ಇದ್ದಾಗ ಮತ್ತೆ ಎಲ್ಲೋ ಸುಮ್ಮನೆ ಟಿವಿ ನೋಡ್ಬೇಕಾದ್ರೆ ಆಕಳಿಕೆ ಬಂದ್ರೆ ಕಿವಿ ಮೇಲೆ ಹಾಕೊಂಡ್ರೆ ಹುಚ್ಚರು ಅಂತಂತಾರೆ. ಕೆಲವಷ್ಟು ಪವಿತ್ರವಾಗಿರುವಂತ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ತರ ಏನು ನಾವು ಆಕಳಿಕೆ ನಾನು ಹೇಳಿದ್ನಲ್ಲ, ಯಾವ್ಯಾವ ನಮ್ಮ ದೇಹದಲ್ಲಿ ರೆಗ್ಯುಲರ್ ಆಗಿ ನಡೀತಾ ಇರುತ್ತೋ ಆವಾಗ ನಾವು ಅಶೌಚವಾಗಿ ಆಗ್ತೀವಿ. ಅವಾಗ ನಮ್ಮ ಬಲಗೈಯನ್ನು ಬಲಗಿವಿ ಮೇಲೆ ಹಾಕೊಂಡ್ರೆ ಗಂಗಾ ಸ್ನಾನದ ಫಲಿತ ಬರುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಹೀಗೆ ಜಹ್ನು ಮಹರ್ಷಿ ಬಿಡ್ತದಂಗೆ ಭಗೀರಥನ ಹಿಂದೆ ಪ್ರಯಾಣ ಮಾಡುತ್ತಂತೆ. ಪಾತಾಳ ಲೋಕದಲ್ಲಿರುವಂತ
ಪಿತೃದೇವತೆಗಳ ಭಸ್ಮದ ಮೇಲೆ ಪ್ರವಹಿಸ್ತದಂಗೆ ಈ ಈ ಗಂಗಾ ಪ್ರವಹಿಸ್ತದಂಗೆ ಆ ಸಗರರು ದಿವ್ಯ ಶರೀರದಿಂದ ಸ್ವರ್ಗಕ್ಕೆ ಹೋಗ್ತಾರಂತೆ. ಅವರೆಲ್ಲ ಹೋಗ್ತಾ ಹೋಗ್ತಾ ನಾವು ಸಾವಿರಾರು ವರ್ಷದಿಂದ ಬೂದಿ ಕುಪ್ಪೆಗಳಾಗಿ ತ್ರಿಶಂಕು ಸ್ಥಿತಿಯಲ್ಲಿ ಅಲ್ಲಿ ಭೂಮಿ ಮೇಲೂ ಬದುಕಿಲ್ಲ, ನಾವು ಸ್ವರ್ಗಕ್ಕೂ ಹೋಗದೆ ಇರುವಂತ ನಾವು ಅನಾಥ ಪ್ರೇತಗಳಾಗಿ ನಾವು ಏನು ಬಹಳ ದುಃಖ ಪಡ್ತಾ ಇದ್ವಿ. ನೀನು ನಮಗೆ ಸದ್ಗತಿಯನ್ನು ಕರಗಿಸಿದ್ಯಾ, ನಿನ್ನ ವಂಶ ವೃದ್ಧಿ ಆಗಲಿ, ನೀನು ಸುಖದಿಂದ ಇರು, ನೀನು ಮುಕ್ತಿಯನ್ನು ಹೊಂದು ಅಂತಂತಂದು ಬಹಳ ಆಶೀರ್ವಾದ ಕೊಟ್ಟು ಸಗರರು ನೀಲಿ ಸ್ವರ್ಗಕ್ಕೆ ಹೋಗ್ತಾರೆ. ಈ ಗಂಗಾವತರಣ ಘಟ್ಟವನ್ನು ಯಾರಾದರೂ ಕೇಳಿದ್ರೆ, ಯಾರು ಕೇಳ್ತಾರೋ ಶ್ರದ್ಧೆಯಿಂದ ಈ ಕ್ಷಣದಲ್ಲಿ ನಾವು ಕಾಶಿಯಲ್ಲಿ ಹೋಗ್ಬಿಟ್ಟು ಗಂಗಾ ಸ್ನಾನ ಮಾಡಿರುವಂತ ಫಲಿತ ಬರುತ್ತೆ. ಕೇಳಿದ ಮಾತ್ರಕ್ಕೆ ನಮ್ಗೆ ಗಂಗಾ ಸ್ನಾನ ಫಲಿತ ಬರುತ್ತೆ. ಗಂಗಾ ಸ್ನಾನದ ಫಲಿತ ಏನು ಅಂತಂದ್ರೆ ನಾವು ಇಲ್ಲಿ ತನಕ ಮಾಡಿರುವಂತ ಪಾಪ ಎಲ್ಲ ಹೋಗ್ಬಿಡುತ್ತೆ. ನಂತರ ನಮ್ಮ ಪಿತೃದೇವತೆಗಳಿಗೆ, ನಮ್ಮ ತಾಯಿಯವರಾಗಿರ್ಬೋದು, ನಮ್ಮ ತಂದೆಯ ಕಡೆ ಅವರಾಗಿರ್ಬೋದು 21 ತಲೆಮಾರುಗಳು ಒಳ್ಳೆ ಉತ್ತಮ ಲೋಕಗಳು ಸಿಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾರೆ. ಸ್ವರ್ಗಲೋಕದಲ್ಲಿ ಪ್ರವೇಶಿಸಬೇಕಾದ್ರೆ ಮಂದಾಕಿನಿ ಅಂತ, ಭೂಮಿ ಮೇಲೆ ಭಾಗೀರಥಿ ಅಂತ, ಪಾತಾಳ ಲೋಕದಲ್ಲಿ ಭೋಗವತಿ ಅಂತ ಕರೀತಾರೆ. ಅದಕ್ಕೋಸ್ಕರ ರಾಮ ಗಂಗಮ್ಮನನ್ನು ತ್ರಿಪದ ಅಂತ ಕರೀತಾರೆ ಅಂತ ವಿಶ್ವಾಮಿತ್ರರು ಮನಸ್ಸಿಗೆ ಆಳವಾಗಿ ಇಳಿಯೋ ತರ ಶ್ರೀರಾಮಚಂದ್ರ ಪ್ರಭುಗೆ ಹೇಳ್ತಾರೆ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.